ನೀವೇನಾದ್ರು ಫ್ರಂಟ್ ಎಂಡ್ ಡೆವಲಪರ್ ಆಗಿದ್ದರೆ ಪಾಪಪ್ನ ಕ್ರಿಯೇಟ್ ಮಾಡಿರ್ತೀರ. ಸಿಂಪಲಾಗಿ ಈ ರೀತಿ ಮಾಡಿರ್ತೀರ. ಕ್ಲೋಸ್ ಬಟನ್ ಇರುತ್ತೆ, ಆ್ಯಕ್ಷನ್ ಬಟನ್ ಇರುತ್ತೆ. ಸೊ ಕ್ಲೋಸ್ ಇಲ್ಲಿಲ್ಲ ಅಂದರೆ ಇಲ್ಲಿ ಕ್ಲೋಸ್ ಐಕನ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಬಟ್ ನಾವು ಆಚೆ ಕ್ಲಿಕ್ ಮಾಡಿದಾಗಲೂ ಕ್ಲೋಸ್ ಮಾಡಬೇಕು ಯೂಸರ್ ಎಕ್ಸ್ಪೀರಿಯನ್ಸ್ನ ಒಂದು ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ. ಬಟ್ ನಮ್ಮ ಪಾಪಪ್ ಎಲಿಮೆಂಟ್ ಬರೀ ಇಷ್ಟು ಮಾತ್ರ ಇದೆ, ಇಷ್ಟು ಡ್ಯೂ ಮಾತ್ರ ಇರುತ್ತೆ. ಸೊ ಕ್ಲಿಕ್ ಫಂಕ್ಷನ್ನ ಆಚೆ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ರಿಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಕಸ್ಟಮ್ ಹುಕ್ನ ಬಿಲ್ಡ್ ಮಾಡಿದ್ದೀನಿ ಯೂಸ್ ಎಫೆಕ್ಟ್ ಯೂಸ್ ಮಾಡಿಕೊಂಡು. ಆ್ಯಂಡ್ ಕಸ್ಟಮ್ ಹುಕ್ಗೆ ನಾನು 3 ಆರ್ಗ್ಯುಮೆಂಟ್ನ ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ರೆಫ್ ಎಲಿಮೆಂಟ್, ಹ್ಯಾಂಡ್ಲರ್ ಫಂಕ್ಷನ್ ಆ್ಯಂಡ್ ಆಲ್ಸೋ ಇದು ಬುಲಿಯನ್ ವ್ಯಾಲ್ಯೂ. ಇದು ಪಾಪಪ್ ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಕಾಂಪೋನೆಂಟು ಮೌಂಟ್ ಆಗೋಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಹಾಗೆ ರಿಟರ್ನ್ ಮಾಡಿಬಿಡುತ್ತೆ. ಆ್ಯಂಡ್ ಹ್ಯಾಂಡ್ಲರ್ ಫಂಕ್ಷನ್ ಕ್ಲೋಸ್ ಬಟನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಏನಾದ್ರು ಇಲ್ಲಿ ಬೇರೆ ಏನಾದ್ರು ಫಂಕ್ಷನ್ನ ನೀವು ಹಾಕೋಬೋದು. ಆ್ಯಂಡ್ ರೆಫ್ ಏನಕ್ಕೆ ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲೊಂದು ಡಮ್ಮಿ ನಾನು ಪಾಪಪ್ನ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ನಾವು ಆ್ಯಟ್ರಿಬ್ಯೂಟ್ ಇರುತ್ತೆ ಇಲ್ಲಿ ಡ್ಯೂ ಎಲಿಮೆಂಟಲ್ಲಿ ರೆಫ್ ಅಂತ ಈಸ್ ಈಕ್ವಲ್ ಟು ಒಂದು ಡಿಫಾಲ್ಟ್ ಹುಕ್ ಇರುತ್ತೆ ಯೂಸ್ ರೆಫ್, ಅದರಲ್ಲಿ ನಾವು ರೆಫ್ ಎಲಿಮೆಂಟ್ನ ಇಲ್ಲಿಗೆ ಪಾಸ್ ಮಾಡ್ತಾಯಿದ್ದೀವಿ. ಸೊ ಆ್ಯಂಡ್ ಇಲ್ಲಿ ನಾನು ಯೂಸ್ ಕ್ಲಿಕ್ ಔಟ್ಸೈಡ್ನ ಕಾಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟ್ಗೆ ನಾನು ಇಲ್ಲಿ ಒಂದು ಫಂಕ್ಷನ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿಕೊಂಡೆ, ಅದನ್ನು ಪಾಸ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಫಂಕ್ಷನ್ ಇದೆ, ಇದು ಕ್ಲಿಕ್ ಮಾಡಿದಾಗ ಪಾಪಪ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪಾಪಪ್ ಕ್ಲೋಸ್ ಇದೆಯಾ, ಆ್ಯಕ್ಟಿವ್ ಇದೆಯಾ ಇಲ್ವಂದರೆ ಇನ್ಆ್ಯಕ್ಟಿವ್ ಇದೆಯಾ ಅಂತ ಇಲ್ಲೊಂದು ಬುಲಿಯನ್ ವ್ಯಾಲ್ಯೂ ಪಾಸ್ ಮಾಡ್ತಾಯಿದ್ದೀನಿ. ಇದನ್ನು ಎವ್ರಿ ಟೈಮ್ ಕ್ಲಿಕ್ ಮಾಡಿದಾಗ ಇಲ್ಲಿ ಇದ್ರೊಳಗೆ ಕ್ಲಿಕ್ ಮಾಡಿದಾಗ ಮಾತ್ರ ಕ್ಲೋಸ್ ಆಗಬಾರ್ದು, ಆಚೆ ಕ್ಲಿಕ್ ಮಾಡಿದಾಗ ಕ್ಲೋಸ್ ಆಗಬೇಕು. ಸೊ ಇದನ್ನು ನಾನು ಈ ಹುಕ್ ಮುಖಾಂತರ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ನಾವು ರೆಫ್ ಎಲಿಮೆಂಟ್ ಏನು ಯೂಸ್ ಮಾಡಿದ್ವಿ ಅದು ಎವ್ರಿ ಟೈಮ್ ಕ್ಲಿಕ್ ಆದಾಗ ಆ ಎಲಿಮೆಂಟ್ನೇ ಫುಲ್ಲು ಪ್ರಿಂಟ್ ಆಗುತ್ತೆ ನೋಡಿ ಇಲ್ಲಿ. ಆ್ಯಂಡ್ ಇಲ್ಲಿ ಟಾರ್ಗೆಟ್ ಎಲಿಮೆಂಟು ಸಹ ಪ್ರಿಂಟ್ ಮಾಡ್ತಾಯಿದ್ದೀನಿ, ಇಲ್ಲಿ ನೋಡ್ಬೋದು. ಸೊ ಇದ್ರೊಳಗೆ ಏನಾದ್ರು ಕಂಟೈನ್ಸ್ ಅಂತ ಫಂಕ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಎಲಿಮೆಂಟ್ ಡಾಟ್ ಕಂಟೈನ್ಸ್ ಇದ್ದರೆ ಹಾಗೆ ರಿಟರ್ನ್ ಮಾಡು, ಇಲ್ಲ ಹ್ಯಾಂಡ್ಲರ್ ಫಂಕ್ಷನ್ ಕಾಲ್ ಮಾಡಿಬಿಟ್ಟು ಕ್ಲೋಸ್ ಮಾಡು ಅಂತ. ಸೊ ಇದು ಕ್ಲಿಕ್ ಮಾಡಿದಾಗ ಟ್ರೂ ಬರ್ತಿದೆ, ಅದರೊಳಗಿದೆ. ಆಚೆ ಕ್ಲಿಕ್ ಮಾಡಿದಾಗ ಈ ಎಲಿಮೆಂಟ್ ಒಳಗೆ ಕಂಟೆಂಟ್ಸ್ ಆಗಿಲ್ಲ. ಸೊ ಇದು ಆಚೆ ಕ್ಲಿಕ್ ಮಾಡಿದ್ದೀವಿ, ಈ ಡ್ಯೂ ಎಲಿಮೆಂಟ್ ಇದು. ಸೊ ಈ ಪಾಪಪ್ ಕೋಡಲ್ಲಿ ಈ ಕೋಡ್ ಇಲ್ಲವೇ ಇಲ್ಲ. ಸೊ ಅದಕ್ಕೆ ಫಾಲ್ಸ್ ಅಂತ ಬಂತು, ಅದಕ್ಕೆ ಕ್ಲೋಸ್ ಅಂತ ನಾವು ಅದನ್ನು ಫಂಕ್ಷನ್ನ ಕಾಲ್ ಮಾಡಿದ್ವಿ. ಇದು ಸಿಂಪಲ್ ಆಗಿದೆ. ಆ್ಯಂಡ್ ಆಲ್ಸೋ ಈ ಕೋಡ್ ಬೇಕಂದರೆ ನೀವು ಕಮೆಂಟ್ ಮಾಡಿ ಕ್ಲಿಕ್ ಔಟ್ಸೈಡ್ ಅಂತ ನಾನು ಕೋಡ್ ಸಹ ಶೇರ್ ಮಾಡ್ತೀನಿ.